ಅದಾದ ಮೇಲೆ ನೆಕ್ಸ್ಟ್ ಡೇ ಮಾರನೆಗೆ ಈ ಜಾಗದಲ್ಲಿ ನಾನೇನು ಇಲ್ಲಿ ಕೂತಿದ್ದೇನೆ, ಈ ಜಾಗದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರದು. ಇದು ಮಹಾತ್ಮ ಗಾಂಧೀಜಿಯವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಈ ಒಂದು ಸಮಾವೇಶದ ಹೆಸರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಇದನ್ನ ನಾವು ಈ ಹೆಸರನ್ನ ನಾವು ಈಗಾಗಲೇ AICCಯಿಂದ ಘೋಷಣೆ ಕೂಡ ಇವತ್ತು ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯಗಳು, ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ. ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾ ಇದೆ. ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೋ ಆವತ್ತಿನ ಕಾಲದಲ್ಲಿ 80 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು. ಅಲ್ಲಿ ಬಾವಿ ತೆಗೆದಿದ್ರು, ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ರು. ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾ ಇದ್ರು. ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೀಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚರಿತ್ರೆ ಇದೆ.